ಅಷ್ಟೇ ಇಲ್ಲಿ ಪ್ರೊಟೆಸ್ಟ್ ನೋಡಿ ಸರಿ ಹುಷಾರ್. ನೀನು ದೌರ್ಜನ್ಯ ಮಾಡಿದ್ರೆ ಪೊಲೀಸ್ ದೌರ್ಜನ್ಯ ಮಾಡಿ ನನ್ನ ತಳ್ಳೋದು ಮಾಡೋದು ಮಾಡಿದ್ರೆ ಹುಷಾರ್. ನೀನ್ ಮಾಡ್ತಾ ಇದ್ದೆ ಅದೇ ಕೆಲಸ. ಬರ್ಕೊಡು ರೈಟಿಂಗ್ ಅಲ್ಲಿ ಕೊಡಪ್ಪ, ಕೊಡು. ಏನ್ ಮಾಡ್ತಾ ಇದ್ದೆ? ಬರೀ ಕೂತ್ಕೋ. ಬರ್ಕೊಡು. ಯಾರು ನೀನು? ಬರ್ಕೊಡು. ದಯವಿಟ್ಟು ಬನ್ನಿ ಸರ್. ಕೊಡೋ ರೈಟಿಂಗ್ ಅಲ್ಲಿ ಮಾಡಬಾರ್ದು, ಹೂವು ಕೊಡಬಾರ್ದು ಅಂತ ರೈಟಿಂಗ್ ಅಲ್ಲಿ ಕೊಡು. ಇಲ್ಲ ಪ್ರತಿಭಟನೆ ಮಾಡ್ತಾ ಇಲ್ಲ. ನೋ ಪ್ರತಿಭಟನೆ ನಾನು ಅಪೋಸಿಷನ್ ಲೀಡರು. ಮುಟ್ಟಿದ್ರು ಹುಷಾರಿ. ನಿಮ್ ಇನ್ನೊಂದ್ಸರಿ ಜನ್ಮದಲ್ಲಿ ನೆನ್ಪಿಟ್ಕೋಬೇಕು. ಹಂಗ್ ಮಾಡ್ತೀನಿ. ಜನ್ಮದಲ್ಲಿ ನೆನ್ಪಿಟ್ಕೋಬೇಕು ನೀನು ಸರ್. ದಯವಿಟ್ಟು ಬನ್ನಿ ಸರ್. ಬರಪ್ಪ ಇಲ್ಲಿ ಎಲ್ಲ ಹುಡುಗರು. ಹಿಂದೆ ಬಂದ್ರೆ ಎಲ್ಲರಿಗೂ ಸಿಗುತ್ತೆ. ಕ್ಯಾಮ್ರಾಮನ್ ಜಾಸ್ತಿ ಮಾಡಿಬಿಡಿ. ಇನ್ನು ಹಾಲಿನ ದರ ಎಲ್ಲ ಜಾಸ್ತಿ ಮಾಡ್ತೀರಿ, ಇನ್ನು ಪೆಟ್ರೋಲ್ ದರ ಎಲ್ಲ ಜಾಸ್ತಿ ಮಾಡ್ತೀರಿ. ಅದಕ್ಕೆ ನಮ್ಮನ್ನು ಕ್ಷಮಿಸ್ಬಿಡಿ. ನಿಮಗೇನು ಅನಿಸ್ತಾ ಇದೆ? ಇನ್ನೂ ಅನೇಕ ಹೆಚ್ಚಿಗೆ ಮಾಡ್ತೀವಿ. ಸರ್, ಇವತ್ತು ತಾವೆಲ್ಲರೂ ಕೂಡ ಸಿಎಂ ಪರವಾಗಿ ಪ್ರಯಾಣಿಕರ ಹತ್ರ ಕ್ಷಮೆ ಕೇಳಿ ರೋಜನ್ನ ಕೊಟ್ರಿ. ಸಾರಿಗೆ ಇಲಾಖೆಯ ಬೆಲೆಯನ್ನ ಹಿಂದೆಂದೂ ಏರಿಸಲಾರದಷ್ಟು, ಯಾವತ್ತೂ 15% ಏರಿಸಲಾಕೆ ಆಗೇ ಇಲ್ಲ, ಅಷ್ಟು ಏರಿಕೆಯನ್ನ ಮಾಡಿದಂತ ಸಿದ್ದರಾಮಯ್ಯನವರ ಪರವಾಗಿ ಮಾಡ್ತಾರೆ. ಅವ್ರಿಗೆಲ್ಲ ಇವತ್ತು 200-300 ರೂಪಾಯಿ KSRTCಯಲ್ಲಿ ಜಾಸ್ತಿ ಆಗಿದೆ. ಅವ್ರಿಗೆಲ್ಲ ಹೂಗುಚ್ಛವನ್ನ ಕೊಟ್ಟು ಕ್ಷಮಿಸಿಬಿಡಿ, ನೀವು ನನ್ನನ್ನು ನಂಬಿ ವೋಟ್ ಮಾಡಿದ್ರಿ, ನಾನು ಯಾವುದೇ ಏರಿಕೆಯನ್ನ ಮಾಡಲ್ಲ ಅಂತೇಳಿ ಚುನಾವಣೆಗೆ ಮುಂಚೆ ನಿಮಗೆಲ್ಲ ಮಾತು ಕೊಟ್ಟಿದ್ದೆ, ಮಾತಿಗೆ ದ್ರೋಹ ಬಗ್ದಿದ್ದೀನಿ, ಅದಕ್ಕೋಸ್ಕರ ನನ್ನನ್ನು ಕ್ಷಮಿಸಿಬಿಡಿ. ಈಗ ಒಂದು ಸಾರಿಗೆ ಹೈಕ್ ಅಲ್ಲ, ಮುಂದೆ ಇನ್ನೂ ಹಾಲಿನ ದರನೂ ಹೈಕ್ ಮಾಡ್ತೀರಿ, ನಾವು ನೀರಿನ ದರನೂ ಹೈಕ್ ಮಾಡ್ತೀರಿ. ಅದಕ್ಕೋಸ್ಕರ ಹೊಸ ವರ್ಷ 2025 ನಿಮ್ಮೆಲ್ಲರಿಗೂ ಹರ್ಷ ತರಲಿ, ಸಂತೋಷ ತರಲಿ, ಎಲ್ಲ ಬೆಲೆ ಏರಿಕೆಗಳನ್ನು ಗಗನಕ್ಕೆ ಮುಟ್ಟಿಸುವಂಥ ಒಂದು ಶಪಥವನ್ನು ನಾನು ಮಾಡಿದ್ದೇನೆ. ಸಿದ್ದರಾಮಯ್ಯನಾದಂಥ ಪಕ್ಕದಲ್ಲಿದ್ದಾರೆ ನಮ್ಮ ಸಿದ್ದರಾಮಯ್ಯನವರು, ಅವ್ರಿಗೆ ಮಾತು ಬರಲ್ಲ, ಇವತ್ತು ಮಾತು ನಿಂತೋಗ್ಬಿಟ್ಟಿದೆ ಅವರಿಗೆ, ಸಿದ್ದರಾಮಯ್ಯನವರಿಗೆ ಮಾತು ನಿಂತೋಗ್ಬಿಟ್ಟಿದೆ. ಅದಕ್ಕೆ ಸಿದ್ದರಾಮಯ್ಯನವರ ಪರವಾಗಿ ನಾನೇ ಮಾತಾಡ್ತಾ ಇದ್ದೀನಿ. ಹೊಸ ವರ್ಷಕ್ಕೆ ಪ್ರಯಾಣಿಕರೆಲ್ಲರೂ ಕೂಡ ಶಾಪ ಆಗ್ತಾ ಇದ್ದಾರೆ. ಬೇಕಾಗಿತ್ತ ಇದೆಲ್ಲ? ನಾವು ನಂಬಿ ಓಟ್ ಹಾಕಿ ಕೆಟ್ರಿ ನಾವೆಲ್ಲ. ನಂಬಿಕೆಗೆ ದ್ರೋಹ ಬಗ್ದಂಥ ಸರ್ಕಾರ ಇದು. ಇವಿಗೆ ಇಡೀ ಶಾಪವನ್ನು ಹಾಕ್ತಾ ಇದ್ದೀರಿ. ನಮಗೆ ನನ್ನ ಹೆಂಡ್ತಿಗೆ ಫ್ರೀ ಅಂತ ನನಗೆ ಡಬಲ್ ಮಾಡಿದ್ರೆ ನಮ್ಮನೆ ದುಡ್ಡೇ ಖರ್ಚಾಗೋದು, ಸೇಮ್ ಚಾರ್ಜೆ. ಅದರಿಂದ ಹೆಂಡ್ತಿಗೆ ಫ್ರೀ ಕೊಟ್ಟು ನನಗೆ ಡಬಲ್ ಮಾಡಿದ್ರೆ ಸೇಮ್ ಚಾರ್ಜ್. ಏನು ನಮ್ಮ ಬೆನಿಫಿಟ್ ಏನು ಬಂತು ನನ್ನ ಕುಟುಂಬಕ್ಕೆ? ಅಬಕಾರಿ ಜಾಸ್ತಿ ಮಾಡಿದ್ದೀರಾ, ಎಲ್ಲದರಲ್ಲೂ ಜಾಸ್ತಿ ಮಾಡಿ ಲೂಟಿ ಹೊಡೆಯುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇದೆ.
ಅದಕ್ಕೋಸ್ಕರ 2025 ಕ್ಷಮಿಸಿಬಿಡಿ ಕಾಂಗ್ರೆಸ್ಸಿನ ಸ್ಲೋಗನ್ ಇದು. ನಮ್ಮ ಸಿದ್ದರಾಮಣ್ಣಂದು ಸ್ಲೋಗನ್ನು ಕ್ಷಮಿಸಿಬಿಡಿ. 2025 ಎಲ್ಲ ತೆರಿಗೆಗಳನ್ನು ಜಾಸ್ತಿ ಮಾಡ್ತೀರಿ, ಅದಕ್ಕೋಸ್ಕರ ಕ್ಷಮಿಸಿಬಿಡಿ. ನಿಮ್ಮ ಕಾಲು ಬಿದ್ದಾದರೂ ನಾವು ಕೇಳ್ಕೊಂತೀರಿ, ಕೈ ಮುಗಿತೀರಿ, ಕ್ಷಮಿಸಿಬಿಡಿ ಅಂತೇಳಿ ನಾನು ಸಿದ್ದರಾಮಣ್ಣವ್ರ ಪರವಾಗಿ ಎಲ್ಲರ ಹತ್ರ ವಿನಂತಿ ಮಾಡ್ತೀನಿ.